ಕೊನೆಗೂ ಎರಡನೇ ಮದುವೆಗೆ ತಯಾರಾದ ಮೇಘನಾ ರಾಜ್. ಒಂದು ಧ್ರುವ ಸರ್ಜಾ ಫ್ಯಾಮಿಲಿ ಒಂದು ವಿರೋಧ. ಹೌದು ಸ್ನೇಹಿತರೆ, ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಸರ್ಜಾ ಫ್ಯಾಮಿಲಿ. ಅಷ್ಟಕ್ಕೂ ಏನಾಯ್ತು, ಒಂದು ಎರಡನೇ ಮದುವೆನ ಆಗೋದಿಲ್ಲ ಅಂತಂದವರು ಯಾಕೆ ಎರಡನೇ ಮದುವೆನ ಆಗೋಕ್ಕೆ ತಯಾರಾದ್ರು? ಅಷ್ಟಕ್ಕೂ ಇವ್ರ ನಡುವೆ ನಡೆದಿರೋದಾದ್ರೂ ಏನು? ಎರಡನೇ ಮದುವೆಯನ್ನ ಒಪ್ಕೊಂಡಿರ್ಲಿಲ್ಲ. ಸೊ ಮೊಟ್ಟ ಮೊದಲನೇದಾಗಿ ಅವ್ರ ತಂದೆ ತಾಯಿಯವರು ಎರಡನೇ ಮದುವೆಯನ್ನ ಆಗು ಅಂದ್ರೆ, ಬೇಡ ನಾನು ಎರಡನೇ ಮದುವೆಯನ್ನ ಆಗೋದಿಲ್ಲ, ನನಗೆ ಯಾವುದೇ ರೀತಿಯ ಫೋರ್ಸ್ ಮಾಡಬೇಡಿ ಅನ್ನೋ ಮಾತನ್ನ ಹೇಳಿದಂಥವ್ರು ಈಗ ಎರಡನೇ ಮದುವೆ ಆಗೋಕೆ ಹೇಗೆ ತಯಾರಾದ್ರು? ಯಾಕೆ ತಯಾರಾದ್ರು? ಏನಾಯ್ತು? ಹಾಗೆ ಒಂದು ಎರಡನೇ ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಆದ್ರೂ ಯಾರು ಏನನ್ನ ಕೆಲಸ ಮಾಡ್ತಾರೆ? ಈ ಬಗ್ಗೆ ಒಂದು ಸರ್ಜಾ ಫ್ಯಾಮಿಲಿ ಅಂದ್ರೆ ಧ್ರುವ ಸರ್ಜಾ ಅವರು ಹೇಳಿರೋದಾದ್ರೂ ಏನು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡ್ಬೇಕಪ್ಪ ಅಂತಂದ್ರೆ, ಮೇಘನಾ ರಾಜ್ರವರು ಯಾವಾಗ್ಲೂ ಒಂದು ಹೇಳ್ತಾ ಇದ್ರು, ನಾನು ಎರಡನೇ ಮದುವೆನ ಆಗೋದಿಲ್ಲ, ನನ್ನ ಮಗನಿಗೆ ತಂದೆ ತಾಯಿ ಎಲ್ಲವೂ ನಾನೇ ಆಗಿರ್ತೀನಿ ಅನ್ನೋ ಮಾತನ್ನ ಮೇಘನಾ ರಾಜ್ರವರು ಹೇಳ್ತಾ ಇದ್ರು. ಸೊ ಒಂದು ಮೇಘನಾ ರಾಜ್ರವರು ತಮ್ಮ ಪತಿಯಾದಂತಹ ಒಂದು ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದಾಗ್ಲೂ ಕೂಡ ಅದೇ ಮಾತನ್ನ ಹೇಳಿದ್ರು, ಇಲ್ಲ ನಾನು ಯಾವುದೇ ಮದುವೆ ಆಗೋದಿಲ್ಲ ಎರಡನೇ ಮದುವೆಯನ್ನ, ಸೊ ನನ್ನ ಮಗನಿಗೆ ತಂದೆ ತಾಯಿ ಎಲ್ಲವೂ ಕೂಡ ನಾನೇ ಆಗಿರ್ತೀನಿ ಅನ್ನೋ ಮಾತನ್ನ ಒಂದು ಬಳಿಕ ಹೇಳಿದ್ರು. ಒಂದು ಮೇಘನಾ ರಾಜ್ರವರು ಒಂದು ಗರ್ಭಿಣಿ ಆಗಿದ್ರು. ಆ ಟೈಮ್ನಲ್ಲಿ ಒಂದು ಚಿರಂಜೀವಿ ಸರ್ಜಾ ಅವರನ್ನ ಅಗಲಿದ ಟೈಮ್ನಲ್ಲಿ ಏನಾದ್ರೂ ಮಾಡ್ಬೇಕು, ಮಗನ್ನ ಚೆನ್ನಾಗಿ ಬೆಳೆಸ್ಬೇಕು ಅನ್ನೋದು ಒಂದು ಒಳ್ಳೆಯ ಉದ್ದೇಶ ಒಂದು ಮೇಘನಾ ರಾಜ್ರವರಲ್ಲಿ ಇತ್ತು. ಸೊ ನೋಡ್ಬೇಕಪ್ಪ ಅಂತಂದ್ರೆ ಇಂದಿಗೂ ಕೂಡ ಅದೇ ಒಂದು ಉದ್ದೇಶದಲ್ಲಿ ಒಂದು ಜೀವನವನ್ನ ನಡೆಸ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಆ ಒಂದು ಗಂಡು ಮಗು ಜನನವಾದ ತಕ್ಷಣನೇ ಅವರು ಬದುಕಿರೋದು ಅದೇ ಹೋಪ್ ಮೇಲೆ. ಯಾಕಪ್ಪ ಅಂತಂದ್ರೆ ಚಿರಂಜೀವಿ ಅವರನ್ನ ಕಳ್ಕೊಂಡು ತುಂಬಾನೇ ಒಂದು ಹೋಪನ್ನ ಕಳ್ಕೊಂಡಿದ್ರು ಒಂದು ಮೇಘನಾ ರಾಜ್ರವರು. ಸೊ ಯಾವಾಗ ಗಂಡು ಮಗುವಿನ ಜನನವಾಗುತ್ತೋ ನನ್ನ ಚಿರಂಜೀವಿ ಸರ್ಜಾ ಮತ್ತೆ ಹುಟ್ಟುವಂತ ಅನ್ನೋ ಒಂದು ಖುಷಿಯಿಂದ ಮತ್ತೆ ಆ ಮಗುವಿನಲ್ಲೇ ಒಂದು ಎಲ್ಲವನ್ನ ಕಾಣೋಕೆ ಸ್ಟಾರ್ಟ್ ಮಾಡಿದ್ರು. ತನ್ನ ಪತಿಯನ್ನ ಆ ಮಗುವಿನಲ್ಲೇ ಕಾಣೋಕೆ ಸ್ಟಾರ್ಟ್ ಮಾಡಿದ್ರು. ನಂತರ ಏನಾಯ್ತಪ್ಪ ಅಂತಂದ್ರೆ, ಮೇಘನಾ ರಾಜ್ರವರು ತುಂಬಾನೇ ಒಂದು ಪ್ರೀತಿಯಿಂದ ಆ ಮಗನನ್ನ ನೋಡ್ಕೊಳ್ಳೋಕೆ ಪ್ರಯತ್ನ ಪಟ್ರು. ಸೊ ಇಂದಿಗೂ ಕೂಡ ಆ ಮಗನನ್ನ ಯಾವ ರೀತಿಯಾಗಿ ಸಾಕ್ತಾ ಇದ್ದಾರೆ ಅಂದ್ರೆ, ಯಾವುದೇ ಒಂದು ಕೊರತೆ ಇಲ್ಲದಂತೆ ಒಂದು ಆ ಮಗನನ್ನ ಸಾಕ್ತಾ ಇದ್ದಾರೆ. ಅಷ್ಟೊಂದು ಪ್ರೀತಿ ಕಾಳಜಿಯನ್ನ ಆ ಮಗುವಿನ ಮೇಲೆ ತೋರಿಸ್ತಾ ಇದ್ದಾರೆ. ಸೊ ಇಂದಿಗೂ ಕೂಡ ಆ ಮಗುವಿಗೆ ಒಬ್ಬ ತಂದೆ ಅವಶ್ಯಕತೆ ಇದೆ ಅನ್ನೋ ಮಾತನ್ನ ಮೊನ್ನೆ ಒಂದು ಬ್ರಾಡ್ಕಾಸ್ಟ್ ಚಾನಲ್ ನಲ್ಲಿ ಹೇಳಿದ್ದಾರೆ. ಮೊನ್ನೆ ಒಂದು ಬ್ರಾಡ್ಕಾಸ್ಟ್ ಚಾನಲ್ ಅಲ್ಲಿ ಒಂದು ಲೈವ್ ಬಂದ್ಬಿಟ್ಟು ಒಂದು ಮಾತನ್ನ ಹೇಳಿದ್ದಾರೆ, ನಾನು ಎರಡನೇ ಮದುವೆಯನ್ನ ಆಗ್ತೀನಿ, ನನ್ನ ಮಗನಿಗೆ ಫಾದರ್ ಫಿಗರ್ ಬೇಕು ಅನ್ನೋ ಮಾತನ್ನ ಮೇಘನಾ ರಾಜ್ರವರು ಹೇಳಿದ್ದಾರೆ. ಸೊ ಇದೆಲ್ಲವೂ ಕೂಡ ಆ ಮಗನಿಗೋಸ್ಕರನೇ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತೇ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಆ ಮಗನಿಗೋಸ್ಕರನೇ ನಾನು ಮದುವೆ ಆಗ್ತಿರೋದು ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಒಂದು ತಂದೆಯ ಕೊರತೆ ಇಲ್ಲದೆ ಒಂದು ಆ ಮಗು ಬೆಳಿಬೇಕು ಅನ್ನೋದೇ ನನ್ನ ಆಸೆ ಅನ್ನೋದು ಕೂಡ ಮೇಘನಾ ರಾಜ್ರವರು ಹೇಳಿದ್ದಾರೆ. ಇನ್ನು ಹುಡುಗ ಯಾರು ಏನನ್ನ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡ್ಬೇಕಪ್ಪ ಅಂತಂದ್ರೆ, ಆ ಒಂದು ಸಂಬಂಧಿಕರಲ್ಲಿ ಆ ಹುಡುಗರನ್ನ ಒಂದು ನಿಶ್ಚಯ ಮಾಡಿದ್ದಾರಂತೆ. ಅವರ ಸಂಬಂಧಿಕರಲ್ಲಿ ಹುಡುಗರನ್ನ ಒಂದು ಮದುವೆ ಆಗಕ್ಕೆ ತಯಾರಾಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇವೆ. ಇನ್ನು ಧ್ರುವ ಸರ್ಜಾ ಅವರ ಫ್ಯಾಮಿಲಿ ಹೇಳಿರೋದೇನು ಇದ್ರ ಬಗ್ಗೆ ಅನ್ನೋದನ್ನ ನೋಡ್ಬೇಕಪ್ಪ ಅಂತಂದ್ರೆ, ಧ್ರುವ ಸರ್ಜಾ ಅವರು ಒಂದು ಅತಿಗೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡ್ರು ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಅವ್ರಿಷ್ಟನೇ ನನ್ನ ಇಷ್ಟ ಅನ್ನೋ ಮಾತನ್ನ ಹೇಳಿದಾರಂತೆ. ಸೊ ಒಂದು ಮೇಘನಾ ರಾಜ್ರವರ ಈ ಒಂದು ಎರಡನೇ ಮದುವೆ ಬಗ್ಗೆ ನಿಮ್ಗೆ ಅನಿಸುತ್ತೆ, ಇದು ಸರಿನಾ ಅಥವಾ ತಪ್ಪಾ? ಇದರ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ಅನಿಸ್ತಾ ಅಂದ್ರೆ ಕಮೆಂಟ್ ಮಾಡಿ.